ನಮಸ್ಕಾರ ರೀ. ಎಲ್ಲರಿಗೂ ನಮಸ್ಕಾರ. ಇದು ನೀವೇನು ನೋಡ್ಲತ್ತಿರಲ್ಲ, ಇದು ನಮ್ಮ ಸೇಡಂ ತಾಲೂಕದ ಹೃದಯ ಭಾಗ DBR ಕಂಪೌಂಡ್. DBR ಕಂಪೌಂಡ್ಲಿಂತೆ ಇಲ್ಲಿ ವಿದ್ಯಾರ್ಥಿಗಳು ಹೊಂಟ ನೋಡ್ರಿ. ಇವರೆಲ್ಲರೂ ಮಾತೃಛಾಯೆ ಸ್ಕೂಲಿಗೆ ಹೋಗ್ತಾರ. ಅದೇ ರೋಡಿಗೆ ಸರಸ್ವತಿ ಚಿತ್ರಮಂದಿರನೂ ಸಿಗ್ತದ. ಇಲ್ಲಿ ನೋಡ್ರಿ ನೀರೆಲ್ಲ ಹೆಂಗೆ ಜಮಾ ಆಗ್ಯಾವ ನೋಡ್ರಿ. ಈ ಥರ ಎಲ್ಲ ನೀರು ಜಮಾ ಆಗ್ಯಾವ. ಈ ನೀರು ಜಮಾ ಆದ್ರಿಂದ ಸಾರ್ವಜನಿಕರಿಗೆ ಹೋಗ್ಲಕ್ಕೂ ಬರ್ಲಕ್ಕೂ ಭಾಳ ತೊಂದರೆ ಆಗ್ತದೆ. ನೀವೇನು ನೋಡ್ಲತ್ತಿರಲ್ಲ, ಇದು ಚರಂಡಿ. ಈ ಚರಂಡಿ ಅದಲ್ಲ, ಇದು ಸ್ವಲ್ಪ ಹೊಡೆದು ಕೇಸಿ ಇವು ನೀರು ರೋಡಿನ ಮೇಲೆ ನಿಂದ್ರಲ್ಲಾರ್ದಾಗ ಈ ಕಡೆ ಮಾಡಬೇಕು, ಈ ಕಡೆ ಮಾಡಬೇಕು. ಅದೇ ಮತ್ತು ಈ ಕಡೆ ಏನು ನೀವು ಚರಂಡಿ ನೋಡ್ಲತ್ತಿರಲ್ಲ, ಇಲ್ಲಿ ಈ ಚರಂಡಿದಾಗ ಈ ನೀರುಗಳು ಆ ಕಡೆ ಹೋಗಂಗೆ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದರೆ ನೀರು ಫುಲ್ ಜಮಾಗಿ ನಿಂದ್ರಲ್ಲಿಂಟು ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ಲತ್ತದ. ಇಲ್ಲಿ ನೋಡಿರಿ, ಬಸ್ ಹೋಗ್ಲತ್ತದ, ಕಂಟಿನ್ಯೂ ಇಲ್ಲಿ ಸತತವಾಗಿ ಓಡಾಡ್ತಾನೆ ಇರ್ತಾವೆ. ನಿಮಗೆ ಲೈವ್ ಆಗಿ ತೋರಿಸ್ಲತ್ತೀನಿ. ಈಗ ನೋಡಿರಿ, ಮಳಿನೂ ಹೊಂಟದ. ಈಗ ನೋಡಿರಿ, ಈ ಥರ ನೀರುಗಳೆಲ್ಲ ಜಮಾ ಆಗ್ಯಾವ ನೋಡಿರಿ. ಈಗ ನೋಡ್ಲತ್ತಿರಲ್ಲ, ಈ ಥರ ಜಮಾ ಆಗ್ಯಾವ. ಸಂಬಂಧಪಟ್ಟ ಅಧಿಕಾರಿಗಳು DBR ಕಂಪೌಂಡ್ನಾಗ ಬಂದು ಇಲ್ಲಿ ಏನು ಸೆಂಟ್ರ್ನಾಗ ನೀರಾವಲ್ಲ, ಇದು SBI ಬ್ಯಾಂಕ್ ಇತ್ತು, ಇಲ್ಲಿ ATMಗೂ ಸಾರ್ವಜನಿಕರು ಬರ್ತಾರೆ. ಭಾಳ ಮಂದಿಗೆ ತೊಂದರೆ ಆಗ್ಲತ್ತದ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ DBR ಕಂಪೌಂಡ್, SBI ಹಳಿದು ಏನು ಬ್ಯಾಂಕ್ ಅದ ಮತ್ತು ಈಗ ಅಲ್ಲಿ ATMನೂ ಅದ, ಇಲ್ಲಿ ಈ ಥರ ಪರಿಸ್ಥಿತಿ ಅದ. ಆ ಕಡೆ ಈ ಕಡೆ ನೀರು ಹೋಗೋಕೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ರೋಡಿನ ಮೇಲೆ ನೀರು ನಿಂದ್ರಲಾರ್ದಂಗೆ ಮಾಡಬೇಕು ಅಂತ ನನ್ನ ಚಿಕ್ಕ ಮನವಿ.